ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಏನು ಆ ಪತ್ರ ಅಂದ್ರೆ, ನಮ್ಮ RSS ಶಾಖೆಗಳು ಶಾಲಾ ಕಾಲೇಜುಗಳಲ್ಲಿ ನಡೀತಾ ಇದ್ದಾವೋ, ಇಡೀ ದೇಶದಾದ್ಯಂತ 100 ವರ್ಷಗಳ ಆಚರಣೆ ಏನು ಕಾರ್ಯಕ್ರಮಗಳನ್ನು ನಡೀತಾ ಇದ್ದಾವೋ, ಈ RSS ಶಾಖೆಗಳು ಮಾಡ್ತಾ ಇರುವಂತಹ ಕಾಲೇಜು ಶಾಲೆಗಳಲ್ಲಿ ಅದನ್ನು ನಿಷೇಧಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ನನಗೆ ಶಾಲೆಯಲ್ಲಿ ಓದುವಂತ ಟೈಮಲ್ಲಿ ಒಂದು ಕತೆ ಇತ್ತು, ಪದ್ಯ ಇತ್ತು. ಆ ಪದ್ಯ ಏನಂದ್ರೆ ತಿರುಕನ ಕನಸು. ಯಾಕಂದ್ರೆ RSS ಬ್ಯಾನ್ ಮಾಡಬೇಕು ಅಂತೇಳಿ ಅವತ್ತಿನ ಮೊದಲನೇ ಪ್ರಧಾನಮಂತ್ರಿಗಳಂತ ಜವಾಹರ್ಲಾಲ್ ನೆಹರೂಗೆ ಆಗ್ಲಿಲ್ಲ. ನಂತರ ಬಂದ ಇಂದಿರಾ ಗಾಂಧಿಯವರು ಕೂಡ RSS ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ರಾಜೀವ್ ಗಾಂಧಿಯವರು ಪ್ರಯತ್ನ ಮಾಡಿದ್ರು, ರಾಜೀವ್ ಗಾಂಧಿಯವರು ಕೂಡ RSS ಬ್ಯಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಂತರ ಸೋನಿಯಾ ಗಾಂಧಿ ಬೇರೆ ಏನೇನು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಯಾರು ಕೂಡ RSS ಒಂದು ಕೂದಲು ಕೂಡ ಅಲ್ಲಾಡಿಸಲಿಕ್ಕೆ ಆಗ್ಲಿಲ್ಲ ಯಾರ ಕೈಲಿ ಕೂಡ. ಇವ್ರು ಹೇಳ್ತಾರ, ತಿರುಕಿನ ಕನಸಿನ ಪ್ರಿಯಾಂಕಾ ಖರ್ಗೆ ಅವರು ಶಾಲಾ ಕಾಲೇಜುಗಳಲ್ಲಿ ಏನು ಶಾಖೆಗಳು ನಡೀತಾ ಇದಾವೋ ಅದನ್ನು ನಿಷೇಧಿಸಬೇಕಂದೇಳಿ ಇವತ್ತು ಒಂದು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ. ಇವತ್ತು ನಿಮ್ಮ ಮಾಡಬೇಕಾದಂತ ಕೆಲಸಗಳು ಮಾಡ್ಲಿಕ್ಕಾಗ್ತಾ ಇಲ್ಲ. ನಿಮ್ಮ ಸರ್ಕಾರ ಯಾವ ರೀತಿ ನಡೆಸ್ಕೋಬೇಕಾಯ್ತು ಅದನ್ನ ನಡೆಸ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಸಡನ್ ಆಗಿ ಯಾವೊಬ್ಬ ಶಾಸಕನಿಗೆ ಕೌಡೆಕಾಸ್ ಕಿಮ್ಮತ್ ಕೂಡ ಕೊಡ್ತಿದ್ದಿಲ್ಲ, ಮಂತ್ರಿಗಳಿಗಂದ್ರೂ ಒಂದು ಕೌಡೆಕಾಸ್ ಕಿಮ್ಮತ್ ಕೊಡ್ತಾ ಇದ್ದಿಲ್ಲ. ಆದ್ರೆ ಇತ್ತೀಚೆಗೆ ಏನೋ ಅವರು ಔತಣಕೂಟಕ್ಕೆ ಎಲ್ಲ ಸಚಿವರು ಎಲ್ಲರೂ ಕೂಡ ಕರೆದಾರ. ಯಾಕೆ ಈ ರೀತಿ ಸಡನ್ ಆಗಿ ಪ್ರೀತಿ ಬಂದಿದೆ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಏನು ಮುಂದೆ ಬರ್ತಾ ಇರುವಂತ ಬಿಹಾರಿನ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲ ಸಚಿವರು ಎಲ್ಲರೂ ಕೂಡ ಇವತ್ತು ಔತಣಕೂಟಕ್ಕೆ ಕರೆದು ಅವರ ಇಲಾಖೆಯಲ್ಲಿ ಕಲೆಕ್ಷನ್ ಮಾಡಬೇಕು. ಎಷ್ಟು ಕಲೆಕ್ಷನ್ ಮಾಡಬೇಕಂದ್ರಿಗಿನ ಬಿಹಾರ್ ಚುನಾವಣೆಗೆ 300 ಕೋಟಿ ರೂಪಾಯಿ ಕೊಡಬೇಕು. ಆ 300 ಕೋಟಿ ರೂಪಾಯಿ ಕೊಡಬೇಕಂದ್ರಿಗಿನ ಇವತ್ತು ಯಾವ ಇಲಾಖೆಗಳೆಲ್ಲ 34-35 ಇಲಾಖೆಗಳು ಏನಿದಾವೋ ಆ ಇಲಾಖೆಗಳಲ್ಲಿದ್ದಂತ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಹುಷಾರಾಗಿರ್ಬೇಕು. ಯಾಕಂದ್ರೆ ಇದು ಅಲಿಬಾಬಾ 40 ಸ್ಟೋರ್, ಇದು ಅಲಿಬಾಬಾ 40 ಸ್ಟೋರ್ ಇದ್ದಂತೆ ಈ ಸರ್ಕಾರ. ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಅದು ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡ್ರು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮದಲ್ಲಿ ಇದ್ದಂತ ಅಧ್ಯಕ್ಷರಾದಂತ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಒಬ್ಬ ಅಧ್ಯಕ್ಷರಾದಂತ ರವಿಯವರು ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಪುನಃ ಚುನಾವಣೆಗಳು ನಡೀತಾ ಇದಾವ. ಈ ಚುನಾವಣೆಗಳಿಗೆ ಇವತ್ತು 300 ಕೋಟಿ ಕಲೆಕ್ಷನ್ ಮಾಡಬೇಕು. ಈ 300 ಕೋಟಿ ಕಲೆಕ್ಷನ್ ಮಾಡಬೇಕಂದ್ರೆ ಯಾವ ಇಲಾಖೆಯಲ್ಲಿ ಈ 3 ಪಂಗನಾಮ ಆಗ್ತಾರೋ ಗೊತ್ತಿಲ್ಲ. ನೋಡ್ರಿ, ನಾನು ಸರ್ಕಾರದಲ್ಲಿದ್ದಂತ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಕಳ್ಳರ ಕೈಯಲ್ಲಿ ಬೀಗ ಕೊಟ್ಟಿದ್ದೀರಿ. ಈ ಕಳ್ಳರ ಕೈಯಲ್ಲಿ ಬೀಗ ಕೊಟ್ಟಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಅಧಿಕಾರಿಗಳು ಯಾವನೋ ನಮ್ಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರನ್ ಅಂತವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇವ್ರು ಮಾಡಿದಂತ ತಪ್ಪಿಗೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಡಿದಂತ ತಪ್ಪಕ್ಕೆ ಇದೇ ರೀತಿಯಲ್ಲಿ ಮುಂದಕ್ಕೆ ಚುನಾವಣೆಯಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾಡಕ್ ಹೋಗ್ತಾರೆ ಇವರು. ಯಾಕಂದ್ರೆ ಇವಾಗ ಅಭ್ಯಾಸ ಆಗಿದೆ. ಇವತ್ತು ಏನ್ ಅಭ್ಯಾಸ ಅಂದ್ರಗಿನ ರೊಕ್ಕ ತಗೊಳೋದು ಮತ್ತೆ ವಾಪಸ್ ಕಟ್ಟೋದು. ಈ ಅಭ್ಯಾಸ ಆಗಿರೋ ಕಾರಣ ನನ್ನ ಅಧಿಕಾರಿಗಳಿಗೆ, ಚೀಫ್ ಸೆಕ್ರೆಟರಿ ಅವರಿಗೆ, ಎಲ್ಲ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ತಾವು ಹುಷಾರಾಗಿರ್ಬೇಕಂತದ್ದು